ಎಲ್ಲರಿಗೂ ನಮಸ್ಕಾರ. ಸುಶೀಲಾ ರುಚಿ ಮನೆಗೆ ಸ್ವಾಗತ. ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ರೆಸಿಪಿ ಅನ್ನಕ್ಕಷ್ಟೇ ಅಲ್ದೇ ಪೂರಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತಿನ್ಬೋದು. ಚಿಕನ್ ಚಾಪ್ಸ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. 1 kg ಚಿಕನ್, 1 ಕಪ್ ಈರುಳ್ಳಿ, 20 ಮೆಣಸಿನ್ಕಾಯಿ, 1 ಕಪ್ ಕೊತ್ತಂಬರಿ ಸೊಪ್ಪು, 1/4 ಕಪ್ ಪುದೀನ, ಅರ್ಧ ಇಂಚು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, 4 ಟೊಮೊಟೊ, ಅರಿಶಿನ 1/4 ಟೀ ಸ್ಪೂನ್, ಚಕ್ಕೆ ಲವಂಗ 1/4 ಟೀ ಸ್ಪೂನ್, 1 ಟೀ ಸ್ಪೂನ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು, 4 ಟೇಬಲ್ ಸ್ಪೂನ್ ಎಣ್ಣೆ. ಬಾಣಲಿ ಇಡೋಣ. ಇವಾಗ ಕಾದಿದೆ. 3 ಸ್ಪೂನ್ ಎಣ್ಣೆ ಹಾಕೋಣ. ಫ್ರೈ ಮಾಡ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ. ಈರುಳ್ಳಿ, ಅದನ್ನು ಸ್ವಲ್ಪ ಹುರಿಬೇಕು. ಕೆಂಪು ಬರಗಂಟ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ. ಒಂದು 5 ನಿಮಿಷ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಅದು ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕೊಂಡಾದ್ಮೇಲೆ ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಾಯ್ತು. ಇವಾಗ ಸೈಡಲ್ಲಿ ಇಡೋಣ. ಬಾಣಲಿ ಇಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿನ ಫ್ರೈ ಮಾಡೋಣ. ಸ್ವಲ್ಪ ಅದನ್ನು ಸ್ವಲ್ಪ ಕೆಂಪಗೆ ಹುರಿಬೇಕು. ಕೆಂಪಗಾಯಿತು. ಚಿಕನ್ ಹಾಕ್ಕೊಳ್ಳೋಣ. ಇವಾಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಒಂದು 2 ನಿಮಿಷ ಹುರಿತಾ ಇರೋಣ ಹಂಗೆ. ಆಮೇಲೆ ಸ್ವಲ್ಪ ಫ್ರೈ ಮಾಡೋಣ ಹಂಗೆ ಸ್ವಲ್ಪ ಒಂದು 5 ಮಿನಿಟ್ಸು. ಅರಿಶಿನ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಚಕ್ಕೆ ಲವಂಗ, ಮೆಣಸು ಸ್ವಲ್ಪ ಫ್ರೈ ಮಾಡಿ. ಒಂದು 5 ಮಿನಿಟ್ಸು ಫ್ರೈ ಮಾಡಿದ್ಮೇಲೆ ರುಬ್ಬಿರೋ ಪದಾರ್ಥಗಳನ್ನು, ಮಸಾಲೆಗಳನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಮುಚ್ಚಿಡಿ. ಮಿಕ್ಸ್ ಮಾಡಿ ಒಂದು 20 ನಿಮಿಷ. ಈಗ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡ್ಕೊಳ್ಳೋಣ ಚಿಕನ್ ಚಾಪ್ಸ್ನ. ಇದನ್ನು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲ ತಿನ್ಬೋದು. ರೆಸಿಪಿನ ನಿಮ್ಮಲ್ಲೆಲ್ಲೂ ಟ್ರೈ ಮಾಡಿ. ಈಗ ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಕಿರಣ್, ತಗೊಳಪ್ಪ, ಟೇಸ್ಟ್ ಹೇಗಿದೆ ಅಂತ ಹೇಳು. ಸಕ್ಕತ್ತಾಗಿದೆ. ಸೈಜ್ ಜೊತೆ ಅಂತೂ ಇನ್ನ ಚಪಾತಿ, ಪೂರಿ ಜೊತೆ ಸಕ್ಕತ್ತಾಗಿರುತ್ತೆ. ಈ ಮಳೆಗಾಲಕ್ಕೆ ಈ ಪೆಪ್ಪರು, ಪುದೀನ ಫ್ಲೇವರು, ಕೊತ್ತಂಬರಿ ಫ್ಲೇವರು ಥ್ಯಾಂಕ್ಸ್ ಅಮ್ಮ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸುಶೀಲಾ ರುಚಿ ಮನೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.